ಪ್ರೊಫೆಸರ್ ಕೆ ಬಿ ರಾಮಕೃಷ್ಣರಾವ್ ಅವರ ಅದ್ವೈತದ ಮೂಲ ತತ್ವಶಾಸ್ತ್ರ ಮಾಯೆಯ ವಿಶೇಷ ಉಲ್ಲೇಖದೊಂದಿಗೆ ಆಂಟಾಲಜಿ ಆಫ್ ಅದ್ವೈತ ವಿತ್ ಸ್ಪೆಷಲ್ ರೆಫರೆನ್ಸ್ ಟು ಮಾಯಾ. ನಮಸ್ಕಾರ ಕೇಳುಗರೆ. ಇಂದಿನ ಧಾವಂತದ ಬದುಕಿನಲ್ಲಿ ಭೇದ ಭಾವಗಳ ಸಂಘರ್ಷಗಳ ಮಧ್ಯೆ ನಾವೆಲ್ಲೋ ನಮ್ಮ ಬದುಕಿನ ನಿಜವಾದ ಗಮ್ಯಸ್ಥಾನವನ್ನು ಮರೆಯುತ್ತಿದ್ದೇವೆಯೇ? ವಿಜ್ಞಾನವು ಕೋಟ್ಯಂತರ ಬೆಳಕಿನ ವರ್ಷಗಳಷ್ಟು ವಿಸ್ತಾರವಾಗಿರುವ ಈ ಬ್ರಹ್ಮಾಂಡದ ರಹಸ್ಯವನ್ನು ನಮಗೆ ಪರಿಚಯಿಸುತ್ತಿದೆ ನಿಜ. ಆದರೆ ನಮ್ಮ ಒಳಗಿರುವ ಅಖಂಡ ಚೇತನದ ರಹಸ್ಯವನ್ನು ನಮಗೆ ಪರಿಚಯಿಸುವುದು ಯಾವುದು? ಇದಕ್ಕಿರುವ ಏಕೈಕ ಉತ್ತರ ಭಾರತೀಯ ದರ್ಶನಶಾಸ್ತ್ರದ ಮುಕುಟ ಮಣಿಯಂತಿರುವ ಜಗದ್ಗುರು ಆದಿಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ. ಈ ಜಗತ್ತು ಕಣ್ಣಿಗೆ ಕಾಣುವಷ್ಟು ವೈವಿಧ್ಯಮಯವಾಗಿದ್ದರೂ ಇದರ ಮೂಲದಲ್ಲಿರುವ ಶಕ್ತಿ ಮಾತ್ರ ಒಂದೇ ಎನ್ನುತ್ತದೆ ಅದ್ವೈತ. ಹಾಗಾದರೆ ಆ ಶುದ್ಧ ಬ್ರಹ್ಮನಿಂದ ಈ ಅಶುದ್ಧ ನಶ್ವರ ಜಗತ್ತು ಹೇಗೆ ಸೃಷ್ಟಿಯಾಯಿತು? ಶಂಕರರು ಇದಕ್ಕೆ ನೀಡುವ ಉತ್ತರವೇ ಮಾಯೆ. ಇಂದಿನ ನಮ್ಮ ವಿಶೇಷ ಸಂಚಿಕೆಯಲ್ಲಿ ಮೈಸೂರಿನ ಹೆಮ್ಮೆಯ ತತ್ವಶಾಸ್ತ್ರ ವಿದ್ವಾಂಸರಾಗಿದ್ದ ಪ್ರೊಫೆಸರ್ ಕೆ ಬಿ ರಾಮಕೃಷ್ಣರಾವ್ ಅವರು ಬರೆದ ಆಂಟಾಲಜಿ ಆಫ್ ಅದ್ವೈತ ಎಂಬ ಅದ್ಭುತ ಸಂಶೋಧನಾ ಕೃತಿಯ ಮೂಲಕ ಮಾಯೆ ಮತ್ತು ಬ್ರಹ್ಮನಿಗಿರುವ ಸಂಬಂಧದ ತಾರ್ಕಿಕ ರಹಸ್ಯಗಳನ್ನು ಅತ್ಯಂತ ಸರಳವಾಗಿ ತಿಳಿಯೋಣ. ಬನ್ನಿ, ಜ್ಞಾನದ ಈ ಅನಂತ ಪಯಣಕ್ಕೆ ಸ್ವಾಗತ. ಲೇಖಕರ ಪರಿಚಯ. ಶ್ರೋತೃಗಳೇ, ಜಗತ್ತು ದಿನದಿನಕ್ಕೂ ಆಧುನಿಕತೆಯತ್ತ ದಾಪುಗಾಲು ಇಡುತ್ತಿದೆ. ವಿಜ್ಞಾನವು ಕೋಟ್ಯಂತರ ಬೆಳಕಿನ ವರ್ಷಗಳಷ್ಟು ವಿಸ್ತಾರವಾಗಿರುವ ಈ ಬ್ರಹ್ಮಾಂಡದ ರಹಸ್ಯಗಳನ್ನು ಬಿಡಿಸುತ್ತಿದೆ. ಆದರೆ ಮತ್ತೊಂದು ಕಡೆ ಮನುಷ್ಯನ ದೈನಂದಿನ ಬದುಕಿನಲ್ಲಿ ಭೇದ ಭಾವ, ಅಶಾಂತಿ ತಲೆದೋರುತ್ತಿದೆ. ಇಂತಹ ಸಮಯದಲ್ಲಿ ನಾವೆಲ್ಲರೂ ಒಂದೇ ಎಂಬ ಅಖಂಡ ಸತ್ಯವನ್ನು ಸಾರುವ 8ನೇ ಶತಮಾನದ ಜಗದ್ಗುರು ಆದಿಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ ನಮ್ಮ ಬದುಕಿಗೆ ದಾರಿದೀಪವಾಗುತ್ತದೆ. ಹಾಗಾದರೆ ಈ ಅದ್ವೈತ ಸಿದ್ಧಾಂತದ ಆಳವನ್ನು, ಅದರಲ್ಲಿ ಬರುವ ಮಾಯೆ ಎಂಬ ನಿಗೂಢ ತತ್ವವನ್ನು ಇಂದಿನ ತಲೆಮಾರಿಗೆ ತಾರ್ಕಿಕವಾಗಿ ಮನವರಿಕೆ ಮಾಡಿಕೊಟ್ಟವರು ಯಾರು ಗೊತ್ತಾ? ಅವರೇ ಮೈಸೂರಿನ ಹೆಮ್ಮೆಯ ತತ್ವಶಾಸ್ತ್ರ ವಿದ್ವಾಂಸರಾಗಿದ್ದ ಪ್ರೊಫೆಸರ್ ಕೆ ಬಿ ರಾಮಕೃಷ್ಣರಾವ್. ಶ್ರೋತೃಗಳೇ, ಪ್ರೊಫೆಸರ್ ಕೆ ಬಿ ರಾಮಕೃಷ್ಣರಾವ್ ಅವರು ಹುಟ್ಟಿನಿಂದಲೇ ಅದ್ವೈತ ಸಂಸ್ಕಾರದಲ್ಲಿ ಬೆಳೆದವರು ಮತ್ತು ಈ ತತ್ವಶಾಸ್ತ್ರದ ಪರಮ ಆರಾಧಕರು. 1945ರಲ್ಲೇ ತತ್ವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿ ಮುಗಿಸಿದ ಇವರು ತಕ್ಷಣವೇ ಚಿಕ್ಕಮಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ತಮ್ಮ ವೃತ್ತಿ ಜೀವನ ಆರಂಭಿಸಿದರು. ಪ್ರೊಫೆಸರ್ ಎನ್ ಎ ನಿಕಂ ಅವರ ಮಾರ್ಗದರ್ಶನದಲ್ಲಿ 1954ರಲ್ಲೇ PhD ಪದವಿ ಮುಗಿಸಿದ ಇವರು ಕೇವಲ ಶಿಕ್ಷಕರಾಗಿ ಉಳಿಯಲಿಲ್ಲ, ಒಬ್ಬ ಶ್ರೇಷ್ಠ ಸಂಶೋಧಕರಾಗಿ ಬೆಳೆದರು. ಮೂಲ್ಕಿಯ ವಿಜಯ ಕಾಲೇಜು, ಶೃಂಗೇರಿಯ JCBM ಕಾಲೇಜುಗಳಲ್ಲಿ ಪ್ರಾಂಶುಪಾಲರಾಗಿ ಯಶಸ್ವಿ ಸೇವೆ ಸಲ್ಲಿಸಿದ ನಂತರ 1969ರಿಂದ 1986ರವರೆಗೆ ಮೈಸೂರಿನ ಮಾನಸ ಗಂಗೋತ್ರಿಯ ಸ್ನಾತಕೋತ್ತರ ಕೇಂದ್ರದಲ್ಲಿ ಹಿಂದೂ ತತ್ವಶಾಸ್ತ್ರ ಪ್ರಾಧ್ಯಾಪಕರಾಗಿ ಮತ್ತು ವಿಭಾಗ ಮುಖ್ಯಸ್ಥರಾಗಿ ಜ್ಞಾನದ ಜ್ಯೋತಿಯನ್ನು ಬೆಳಗಿದರು. ಭಗವದ್ಗೀತೆ, ಈಶಾವಾಸ್ಯ ಉಪನಿಷತ್ಸ್ ಸೇರಿದಂತೆ ಭಾರತೀಯ ಸಂಸ್ಕೃತಿ ಮತ್ತು ಸೌಂದರ್ಯಶಾಸ್ತ್ರದ ಕುರಿತು 10 ಜಾಗತಿಕ ಮಟ್ಟದ ಪುಸ್ತಕಗಳು ಹಾಗೂ ಸಂಶೋಧನಾ ಲೇಖನಗಳನ್ನು ಇವರು ಪ್ರಕಟಿಸಿದ್ದಾರೆ. ಅದ್ವೈತ ಸಿದ್ಧಾಂತ ಮತ್ತು ಮಾಯೆಯ ಪ್ರಶ್ನೆ. ಕೇಳುಗರೆ, ನಾವು ಮೊದಲೇ ಹೇಳಿದಂತೆ ಆದಿಶಂಕರಾಚಾರ್ಯರ ಅದ್ವೈತ ವೇದಾಂತದ ಪ್ರಕಾರ ಸತ್ಯ, ಜ್ಞಾನ ಮತ್ತು ಅನಂತವೇ ಆ ಪರಬ್ರಹ್ಮ. ಬ್ರಹ್ಮನೆಂದರೆ ಬದಲಾಗದ, ಪವಿತ್ರವಾದ ಮತ್ತು ಯಾವುದೇ ಗುಣಲಕ್ಷಣಗಳಿಲ್ಲದ ಒಂದು ಪರಮ ಶಕ್ತಿ. ಆದರೆ ಒಮ್ಮೆ ನಮ್ಮ ಸುತ್ತಲಿನ ಪ್ರಕೃತಿಯನ್ನು ನೋಡಿ. ಈ ಜಗತ್ತು ಕ್ಷಣ ಕ್ಷಣಕ್ಕೂ ಬದಲಾಗುತ್ತಿದೆ. ಇಲ್ಲಿ ಹುಟ್ಟು ಸಾವುಗಳಿವೆ, ಸುಖ ದುಃಖಗಳ ವೈವಿಧ್ಯತೆ ಇದೆ. ಇದೇ ಜಾಗದಲ್ಲಿ ತತ್ವಶಾಸ್ತ್ರದ ಅತ್ಯಂತ ದೊಡ್ಡ ಪ್ರಶ್ನೆ ಹುಟ್ಟಿಕೊಳ್ಳುತ್ತದೆ. ಶುದ್ಧವಾದ, ಯಾವುದೇ ಕಲ್ಮಶವಿಲ್ಲದ ಆ ಪರಬ್ರಹ್ಮನಿಂದ ಕ್ಷಣ ಕ್ಷಣಕ್ಕೂ ಬದಲಾಗುವ ಈ ಮನುಷ್ಯರು ಮತ್ತು ನಶ್ವರ ವಸ್ತುಗಳ ಜಗತ್ತು ಹೇಗೆ ಸೃಷ್ಟಿಯಾಯಿತು? ಇವೆರಡಕ್ಕೂ ಕನೆಕ್ಷನ್ ಎಲ್ಲಿದೆ? ಅದ್ವೈತ ಸಿದ್ಧಾಂತ ಎದುರಿಸುವ ಈ ಜಟಿಲ ಪ್ರಶ್ನೆಗೆ ಶಂಕರಾಚಾರ್ಯರು ನೀಡುವ ಏಕೈಕ ಮಾಂತ್ರಿಕ ಉತ್ತರ ಮಾಯೆ. ಮಾಯೆಯ 2 ಮುಖಗಳು. ಕೇಳುಗರೆ, ನಾವು ಆಗಲೇ ಮಾಯೆ ಎಂಬ ಮಾಂತ್ರಿಕ ಪದದ ಬಗ್ಗೆ ಮಾತಾಡ್ತಾ ಇದ್ವಿ. ಈ ಮಾಯೆ ಅನ್ನೋದು ಒಂಥರ 2 ಮುಖ ಇರೋ ನಾಣ್ಯ ಇದ್ದ ಹಾಗೆ ಅಂತಾರೆ ಪ್ರೊಫೆಸರ್ ಕೆ ಬಿ ರಾಮಕೃಷ್ಣರಾವ್. ಇದರ 2 ಮುಖಗಳು ಯಾವುವು?
ಇದನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಬನ್ನಿ ಸರಳವಾಗಿ ತಿಳಿಯೋಣ. ಮೊದಲನೆಯದು ನಕಾರಾತ್ಮಕ ಮುಖ, ದಿ ನೆಗೆಟಿವ್ ಆಸ್ಪೆಕ್ಟ್. ಇದು ಮಾಯೆಯ ಮೊದಲನೇ ಮುಖ. ಇದನ್ನು ಸರಳವಾಗಿ ಹೇಳಬೇಕೆಂದರೆ ಭ್ರಮೆ, ಕಣ್ಣುಕಟ್ಟು, ಸಾಪೇಕ್ಷತೆ ಅಥವಾ ಸತ್ಯವನ್ನು ಮರೆಮಾಚುವ ಜಾಲ. ತತ್ವಶಾಸ್ತ್ರದಲ್ಲಿ ಇದಕ್ಕೆ ಆವರಣ ಶಕ್ತಿ ಎನ್ನಲಾಗುತ್ತದೆ. ಅಂದರೆ ಇದು ನಿಜವಾಗಿ ಇರುವುದನ್ನು ನಮ್ಮ ಕಣ್ಣಿಗೆ ಕಾಣದಂತೆ ಮುಚ್ಚಿಡುತ್ತದೆ. ಉದಾಹರಣೆಗೆ, ಕತ್ತಲಲ್ಲಿ ಬಿದ್ದಿರುವ ಒಂದು ಹಗ್ಗವನ್ನು ನೋಡಿ ನಾವೆಲ್ಲೋ ಹಾವು ಎಂದು ಹೆದರುತ್ತೇವಲ್ಲ, ಹಾಗೆ ಇಲ್ಲಿ ಹಗ್ಗ ಎಂಬ ಸತ್ಯವನ್ನು ಮರೆಮಾಚಿ ಕಣ್ಣಿಗೆ ಭ್ರಮೆಯನ್ನು ಹುಟ್ಟಿಸುವುದೇ ಮಾಯೆಯ ಈ ನಕಾರಾತ್ಮಕ ಮುಖ. ಇದು ನಮ್ಮನ್ನು ಅಜ್ಞಾನದ ಸಂಕೋಲೆಯಲ್ಲಿ ಬಂಧಿಸಿಡುತ್ತದೆ. ಎರಡನೆಯದು ಸಕಾರಾತ್ಮಕ ಮುಖ, ದಿ ಪಾಸಿಟಿವ್ ಆಸ್ಪೆಕ್ಟ್. ಇನ್ನು ಮಾಯೆಯ ಎರಡನೇ ಮುಖ ಅತ್ಯಂತ ಆಕರ್ಷಕವಾದದ್ದು. ಇದು ಕೇವಲ ಭ್ರಮೆಯಲ್ಲ, ಇದು ಪರಬ್ರಹ್ಮನ ಅದ್ಭುತವಾದ ಕಾಸ್ಮಿಕ್ ಶಕ್ತಿ ಅಥವಾ ದೈವಿಕ ಕಲೆ. ಇದನ್ನು ವಿಕ್ಷೇಪ ಶಕ್ತಿ ಅಥವಾ ಜಗತ್ತಿನ ಅಭಿವ್ಯಕ್ತಿಯ ತತ್ವ ಎನ್ನಲಾಗುತ್ತದೆ. ಅಂದರೆ ಆ ಸಚ್ಚಿದಾನಂದ ಸ್ವರೂಪಿಯಾದ ಈಶ್ವರನು ತನ್ನ ಅನಂತ ಶಕ್ತಿಯಿಂದ ಈ ಸುಂದರವಾದ ವೈವಿಧ್ಯಮಯವಾದ ವಿಶ್ವವನ್ನು ಸೃಷ್ಟಿಸಿ ನಮಗೆ ಪ್ರೊಜೆಕ್ಟ್ ಮಾಡಿ ತೋರಿಸ್ತಾ ಇದ್ದಾನಲ್ಲ, ಆ ಸೃಜನಶೀಲ ಶಕ್ತಿಯೇ ಮಾಯೆಯ ಸಕಾರಾತ್ಮಕ ಮುಖ. ಹೀಗೆ ಒಂದೆಡೆ ಸತ್ಯವನ್ನು ಮುಚ್ಚಿಡುವ ಆವರಣ ಶಕ್ತಿ, ಇನ್ನೊಂದೆಡೆ ಇಡೀ ಸೃಷ್ಟಿಯನ್ನು ಅನಾವರಣಗೊಳಿಸುವ ವಿಕ್ಷೇಪ ಶಕ್ತಿ. ಇವೇ ಮಾಯೆಯ ಎರಡು ಮುಖಗಳು. ಇವೆರಡೂ ಬ್ರಹ್ಮನ್ ಎಂಬ ಒಂದೇ ನಾಣ್ಯದ ಎರಡು ಮುಖಗಳು. ಬ್ರಹ್ಮನಿಂದ ಇವುಗಳನ್ನು ಬೇರ್ಪಡಿಸಲು ಸಾಧ್ಯವೇ ಇಲ್ಲ. ಆದರೆ ನೆನಪಿಡಿ ಕೇಳುಗರೆ, ಈ ಮಾಯೆ ಎನ್ನುವುದು ಬ್ರಹ್ಮನಿಂದ ಬೇರೆಯೂ ಅಲ್ಲ, ಬ್ರಹ್ಮನಿಗೆ ಸಮನಾದ ಸ್ವತಂತ್ರ ಶಕ್ತಿಯೂ ಅಲ್ಲ. ಬ್ರಹ್ಮನೇ ಇಲ್ಲದಿದ್ದರೆ ಮಾಯೆಗೆ ಅಸ್ತಿತ್ವವೇ ಇಲ್ಲ. ಅದು ಬ್ರಹ್ಮನಿಂದ ಬೇರ್ಪಡಿಸಲಾಗದ ಶಕ್ತಿ. ನಿಜವಾದ ಸತ್ಯಕ್ಕೂ ಮತ್ತು ಅಸತ್ಯಕ್ಕೂ ನಡುವೆ ಇರುವ ಒಂದು ವಿಚಿತ್ರ ತಾದಾತ್ಮ್ಯ ಸಂಬಂಧ ಇದು. ಅದಕ್ಕೆ ನಮ್ಮ ಹಿರಿಯರು ಮಾಯೆಯನ್ನು ಸತ್ ಮತ್ತು ಅಸತ್ ಎರಡೂ ಅಲ್ಲದ ಸದಸದ್ ವಿಲಕ್ಷಣ ಎಂದಿದ್ದಾರೆ. ಹಾಗಾದರೆ ಈ ಮಾಯೆಯ ಜಾಲದಿಂದ ನಾವು ಹೊರಬರುವುದು ಹೇಗೆ? ಜಗತ್ತಿನ ಈ ವೈವಿಧ್ಯತೆಯ ನಡುವೆಯೂ ಬ್ರಹ್ಮನ ಅಖಂಡತೆಯನ್ನು ಒಪ್ಪಿಕೊಳ್ಳುವುದು ಹೇಗೆ? ಈ ಮಾಯೆಯ ಆಶ್ರಯ ಎಲ್ಲಿದೆ? ಈ ತಾರ್ಕಿಕ ಗೊಂದಲವನ್ನು ಪ್ರೊಫೆಸರ್ KBR ಅವರು ಹೇಗೆ ಬಗೆಹರಿಸಿದ್ದಾರೆ? KB ರಾಮಕೃಷ್ಣರಾವ್ ಅವರ ವಿಶಿಷ್ಟ ದೃಷ್ಟಿಕೋನ. ಕೇಳುಗರೆ, ಸಾಂಪ್ರದಾಯಿಕವಾಗಿ ಅದ್ವೈತ ಸಿದ್ಧಾಂತವನ್ನು ಕೇಳಿದಾಗ ನಮ್ಮ ಮನಸ್ಸಿನಲ್ಲಿ ಹಲವು ಗೊಂದಲಗಳು ಏಳುವುದು ಸಹಜ. ಇದೇ ಗೊಂದಲಗಳನ್ನು ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಮತ್ತು ಇಂದಿನ ಆಧುನಿಕ ವಿಜ್ಞಾನ ಕೂಡ ಎತ್ತಿ ತೋರಿಸಿದೆ. ಇವೆಲ್ಲವೂ ಹೇಳುವುದು ಒಂದೇ: ನಮ್ಮ ಕಣ್ಣಿಗೆ ಕಾಣುವ ಜಗತ್ತು, ನಮ್ಮ ದಿನನಿತ್ಯದ ಸುಖ ದುಃಖದ ಅನುಭವಗಳು ಸುಳ್ಳಾಗಲು ಹೇಗೆ ಸಾಧ್ಯ? ಜಗತ್ತಿನ ಈ ವೈವಿಧ್ಯತೆಯನ್ನು ನಾವು ನಿರಾಕರಿಸಲು ಸಾಧ್ಯವೇ ಇಲ್ಲ. ಇದರಿಂದಾಗಿ ಸಾಂಪ್ರದಾಯಿಕ ಅದ್ವೈತ ಚಿಂತಕರು ಜಗತ್ತಿನ ಅಸ್ತಿತ್ವವನ್ನು ಸಮರ್ಥಿಸಿಕೊಳ್ಳಲು ತುಂಬ ಹೆಣಗಾಡಬೇಕಾಯಿತು. ಇಲ್ಲಿಯೇ ನಮ್ಮ ಹೆಮ್ಮೆಯ ಪ್ರೊಫೆಸರ್ KB ರಾಮಕೃಷ್ಣರಾವ್ ಅವರ ವಿಶಿಷ್ಟ ಮತ್ತು ಕ್ರಾಂತಿಕಾರಿ ದೃಷ್ಟಿಕೋನ ಬೆಳಕಿಗೆ ಬರುತ್ತದೆ. ಪ್ರೊಫೆಸರ್ KBR ಅವರು ಶಂಕರಾಚಾರ್ಯರ ಪ್ರಮುಖ ಅನುಯಾಯಿಗಳಾದ ಸುರೇಶ್ವರ, ವಾಚಸ್ಪತಿ ಮಿಶ್ರ ಮತ್ತು ಸರ್ವಜ್ಞಾತ್ಮರಂತಹ ಮಹಾನ್ ಜ್ಞಾನಿಗಳು ನೀಡಿದ ವಿವರಣೆಗಳನ್ನು ಆಳವಾಗಿ ಅಭ್ಯಾಸ ಮಾಡಿದರು. ಆದರೆ ಆ ಯಾವುದೇ ಹಳೆಯ ವಿವರಣೆಗಳು ಅವರಿಗೆ ಪೂರ್ಣವಾಗಿ ತೃಪ್ತಿ ನೀಡಲಿಲ್ಲ. ಯಾಕೆ ಗೊತ್ತಾ? ಆ ಹಳೆಯ ಚಿಂತಕರೆಲ್ಲರೂ ಮಾಯೆಯಿಂದ ಹೇಗೆ ಮುಕ್ತಿ ಪಡೆಯಬೇಕು, ಮಾಯಾ ವಿಮುಕ್ತಿ ಅನ್ನೋದನ್ನಷ್ಟೇ ಸಾರಿದರು. ಆದರೆ ಆ ಮೂಲ ಶುದ್ಧ ಪರಬ್ರಹ್ಮನು ಮೊದಲ ಬಾರಿಗೆ ಮಾಯೆಯ ಜಾಲಕ್ಕೆ ಸಿಲುಕಿ ಸಾಮಾನ್ಯ ಜೀವಿಯಾಗಿ ಹೇಗೆ ಬದಲಾದ? ಆ ಮೊದಲ ಹೆಜ್ಜೆಯ ರಹಸ್ಯಕ್ಕೆ ಯಾರೂ ಸರಿಯಾದ ವಿವರಣೆ ನೀಡಿರಲಿಲ್ಲ. ಇದೇ ದೊಡ್ಡ ಸವಾಲನ್ನು ಪ್ರೊಫೆಸರ್ KBR ಕೈಗೆತ್ತಿಕೊಂಡರು. ಅವರು ಒಂದು ಮುಖ್ಯವಾದ ಸತ್ಯವನ್ನು ಕಂಡುಕೊಂಡರು. ಅದೇನೆಂದರೆ, ಹಳೆಯ ಚಿಂತಕರೆಲ್ಲರೂ ಮಾಯೆಯನ್ನು ಅರ್ಥ ಮಾಡಿಕೊಳ್ಳಲು ಜ್ಞಾನಮೀಮಾಂಸೆ, ಅಂದರೆ ತಿಳುವಳಿಕೆಯ ದೃಷ್ಟಿಕೋನವನ್ನು, ಎಪಿಸ್ಟಮಾಲಜಿಕಲ್ ಅಪ್ರೋಚ್ ಬಳಸಿದರು. ಅದು ತಪ್ಪು ಹಾದಿಯಾಗಿತ್ತು. ಅದಕ್ಕೆ ಬದಲಾಗಿ ಪ್ರೊಫೆಸರ್ KBR ಅವರು ಸದ್ವಸ್ತುಶಾಸ್ತ್ರ ಅಥವಾ ಮೂಲ ತತ್ವಶಾಸ್ತ್ರದ ಆಂಟಲಾಜಿಕಲ್ ಅಪ್ರೋಚ್, ವಿಶಿಷ್ಟ ದೃಷ್ಟಿಕೋನವನ್ನು ಬಳಸಿದರು. ಇದರ ಪ್ರಕಾರ ಬ್ರಹ್ಮನ್ ಎಂದರೆ ಕೇವಲ ಜ್ಞಾನವಲ್ಲ, ಅದು ಸತ್ ಅಂದರೆ ಶುದ್ಧ ಅಸ್ತಿತ್ವ, ಚಿತ್ ಅಂದರೆ ಶುದ್ಧ ಪ್ರಜ್ಞೆ ಮತ್ತು ಆನಂದ ಎಂದರೆ ಶುದ್ಧ ಆನಂದದ ಸ್ಥಿತಿ. ಈ ಪರಮಸ್ಥಿತಿಯಲ್ಲಿ ಯಾವುದೇ ದ್ವಂದ್ವಗಳಿಲ್ಲ. ಇದು ತನ್ನಷ್ಟಕ್ಕೆ ತಾನೇ ಪ್ರಕಾಶಿಸುವ ಬೆಳಕು.
ಹೀಗೆ ಜ್ಞಾನದ ಮಿತಿಗಳನ್ನು ಮೀರಿ ಮೂಲ ಅಸ್ತಿತ್ವದ ನೆಲೆಯಲ್ಲಿ ಮಾಯೆಯ ರಹಸ್ಯವನ್ನು ಬಿಡಿಸಲು ಪ್ರೊಫೆಸರ್ KBR ಅವರು ಮುಂದಾದರು. ಅವರು ಈ ಗಂಟನ್ನು ಹೇಗೆ ಸಡಿಲಗೊಳಿಸಿದರು? ತಾರ್ಕಿಕ ವಿವರಣೆ ಮತ್ತು ವಸ್ತುನಿಷ್ಠತೆ, ಆಬ್ಜೆಕ್ಟಿವೇಶನ್. ಶ್ರೋತೃಗಳೇ, ಪ್ರೊಫೆಸರ್ KB ರಾಮಕೃಷ್ಣರಾವ್ ಅವರು ಅದ್ವೈತದ ಈ ಮಾಯಾವಾದವನ್ನು ಕೇವಲ ನಂಬಿಕೆಯಾಗಿ ಬಿಡದೆ ಅದಕ್ಕೊಂದು ಅದ್ಭುತವಾದ ತಾರ್ಕಿಕ ವಿವರಣೆಯನ್ನು ನೀಡುತ್ತಾರೆ. ನಮ್ಮ ಸಾಮಾನ್ಯ ಮನುಷ್ಯರ ಮನಸ್ಸು ಹೇಗಿದೆ ಎಂದರೆ, ನಾವು ಯಾವುದೇ ವಸ್ತುವನ್ನು ನೋಡಿದರೂ ಅದು ನಮಗಿಂತ ಬೇರೆಯಾಗಿ ಹೊರಗಡೆ ಇದೆ ಎಂದೇ ಭಾವಿಸುತ್ತೇವೆ. ಆದರೆ ಪರಬ್ರಹ್ಮನ ವಿಷಯದಲ್ಲಿ ಇದು ಅನ್ವಯಿಸುವುದಿಲ್ಲ. ಪ್ರೊಫೆಸರ್ KBR ಅವರ ಪ್ರಕಾರ ಬ್ರಹ್ಮನ್ ಎಂದರೆ ಅನಂತತೆ, ಅಪರಿವರ್ತನೀಯತೆ ಮತ್ತು ಪರಿಪೂರ್ಣ ಸ್ವಾತಂತ್ರ್ಯದ ಸಂಕೇತ. ದೇಶ ಅಂದರೆ ಜಾಗ ಅಥವಾ ಸ್ಪೇಸ್ ಮತ್ತು ಕಾಲ ಟೈಮ್ಗಳು ಈ ಆಯಾಮರಹಿತ ಬ್ರಹ್ಮನ್ನ ಹೊರಗಿಲ್ಲ, ಬದಲಿಗೆ ಅವು ಬ್ರಹ್ಮನ್ನ ಒಳಗಿರುವ ಆಂತರಿಕ ಆಯಾಮಗಳಷ್ಟೇ. ಈ ಅನಂತತೆಯ ಹೊರಗೆ ಮತ್ತೊಂದು ವಸ್ತು ಇರಲು ಹೇಗೆ ಸಾಧ್ಯ? ಹಾಗಾದರೆ ಈ ವಸ್ತುನಿಷ್ಠತೆ ಅಥವಾ ಜಗತ್ತಿನ ವೈವಿಧ್ಯತೆ, ಅಬ್ಜೆಕ್ಟಿವೇಶನ್ ಹೇಗೆ ಸೃಷ್ಟಿಯಾಯಿತು? ಇಲ್ಲಿ ಪ್ರೊಫೆಸರ್ KBR ಒಂದು ಸುಂದರವಾದ ತರ್ಕವನ್ನು ಮಂಡಿಸುತ್ತಾರೆ. ಅನಂತವಾದ ಸತ್ ಅಂದರೆ ಅಸ್ತಿತ್ವವು ತನ್ನನ್ನು ಚಿತ್ ಅಂದರೆ ಪ್ರಜ್ಞೆಯಾಗಿ ವಿಸ್ತರಿಸಿಕೊಳ್ಳುವುದು ಕೇವಲ ಒಂದು ತಾರ್ಕಿಕ ಸಾಧ್ಯತೆಯಷ್ಟೇ, ಲಾಜಿಕಲ್ ಪಾಸಿಬಿಲಿಟಿ. ಬ್ರಹ್ಮನ್ನ ಮೂಲ ಅಸ್ತಿತ್ವಕ್ಕೆ ಈ ಜಗತ್ತಿನ ಸೃಷ್ಟಿ ಕಡ್ಡಾಯವೇನೂ ಅಲ್ಲ. ಇದನ್ನು ನಾವು ಒಂದು ಉದಾಹರಣೆಯ ಮೂಲಕ ಅರ್ಥ ಮಾಡಿಕೊಳ್ಳಬಹುದು. ಒಬ್ಬ ಜಾದೂಗಾರ ತನ್ನ ಜಾದೂ ಶಕ್ತಿಯಿಂದ ವೇದಿಕೆಯ ಮೇಲೆ ಹಲವು ವಸ್ತುಗಳನ್ನು ಸೃಷ್ಟಿಸಿ ತೋರಿಸುತ್ತಾನೆ. ಆ ವಸ್ತುಗಳು ಪ್ರೇಕ್ಷಕರಿಗೆ ಸತ್ಯವಾಗಿ ಕಂಡರೂ ಜಾದೂಗಾರನ ಅಸ್ತಿತ್ವಕ್ಕೆ ಆ ವಸ್ತುಗಳೇನೂ ಅನಿವಾರ್ಯವಲ್ಲ. ಅದೇ ರೀತಿ ಬ್ರಹ್ಮನ್ನ ಅನಂತತೆಯ ಜೊತೆಗೆ ಈ ಜಗತ್ತು ಅಥವಾ ಜೀವಿಗಳಿಗೆ ನಾವು ಸ್ವತಂತ್ರ ಅಸ್ತಿತ್ವವನ್ನು ನೀಡಿದರೆ ಅದು ಬ್ರಹ್ಮನ್ನ ಅನಂತತೆಗೆ ನಾವೇ ತಂದೊಡ್ಡುವ ತಾರ್ಕಿಕ ಅಸಂಗತತೆಯಾಗುತ್ತದೆ. ಅದಕ್ಕೆ ಪ್ರೊಫೆಸರ್ KBR ಸ್ಪಷ್ಟವಾಗಿ ಹೇಳುತ್ತಾರೆ, ಈ ಜಗತ್ತು, ಜೀವ ಮತ್ತು ಈಶ್ವರ ಇವೆಲ್ಲವೂ ಬ್ರಹ್ಮನ್ನ ಹೊರಗಿನ ವಿಸ್ತರಣೆಗಳಲ್ಲ, ಅವು ಬ್ರಹ್ಮನ್ನ ಒಳಗಿನ ವಿಸ್ತರಣೆಗಳಷ್ಟೇ, ಎಕ್ಸ್ಟೆನ್ಷನ್ಸ್ ಇನ್. ಅದ್ವೈತ ಎಂದರೆ ಗಣಿತದ ಲೆಕ್ಕದಲ್ಲಿ ಒಂದು ಎಂದಲ್ಲ, ಬದಲಿಗೆ ಅದು ದ್ವಂದ್ವ ಮತ್ತು ಬಹುತ್ವದ ಸಂಪೂರ್ಣ ನಿರಾಕರಣೆ. ಮಾಯೆ ಎನ್ನುವುದು ಬ್ರಹ್ಮನ ಅನಂತತೆಯಿಂದ ಹುಟ್ಟುವ ಒಂದು ತಾರ್ಕಿಕ ಸಾಧ್ಯತೆಯಷ್ಟೇ ಆಗಿರುವುದರಿಂದ ಅದು ಅಸಾಧ್ಯವಾದ್ದನ್ನೂ ಸಾಧ್ಯವಾಗಿಸಿ ತೋರಿಸುವ ಶಕ್ತಿಯನ್ನು ಹೊಂದಿದೆ. ಹಾಗಾದರೆ ಈ ಚೌಕಟ್ಟನ್ನು ಮೀರಿ ನಿಲ್ಲುವ ಬ್ರಹ್ಮನನ್ನು ನಾವು ಜ್ಞಾನದ ಮೂಲಕ ಅರಿಯಲು ಸಾಧ್ಯವೇ? ಜ್ಞಾನ ಮೀಮಾಂಸೆಯ ಆಚೆಗಿನ ಬ್ರಹ್ಮನ್ ಮತ್ತು ಮಾಯೆಯ ಪಾತ್ರ. ಕೇಳುಗರೆ, ನಾವು ಸಾಮಾನ್ಯವಾಗಿ ಯಾವುದೇ ವಿಷಯಗಳನ್ನು ತಿಳಿದುಕೊಳ್ಳಬೇಕಾದರೆ ನಮ್ಮ ಬುದ್ಧಿ, ಆಲೋಚನೆ ಮತ್ತು ತರ್ಕವನ್ನು ಬಳಸುತ್ತೇವೆ. ಇದನ್ನು ತತ್ವಶಾಸ್ತ್ರದಲ್ಲಿ ಜ್ಞಾನ ಮೀಮಾಂಸೆ ಅಥವಾ ಇಂಗ್ಲಿಷ್ನಲ್ಲಿ ಎಪಿಸ್ಟಮಾಲಜಿ ಎನ್ನಲಾಗುತ್ತದೆ. ಆದರೆ ಪ್ರೊಫೆಸರ್ KBR ರಾಮಕೃಷ್ಣರಾವ್ ಅವರು ಒಂದು ಮಹತ್ವದ ಸತ್ಯವನ್ನು ಇಲ್ಲಿ ಬಿಚ್ಚಿಡುತ್ತಾರೆ. ಅದೇನಪ್ಪ ಅಂದರೆ, ಆ ಪರಬ್ರಹ್ಮ ನಮ್ಮ ಬುದ್ಧಿಯ ಆಲೋಚನೆಗಳಿಗೆ ಅಥವಾ ಜ್ಞಾನ ಮೀಮಾಂಸೆಯ ಯಾವುದೇ ಚೌಕಟ್ಟಿಗೆ ಸಿಗುವಂಥದ್ದಲ್ಲ. ಬ್ರಹ್ಮನ್ ಎಂಬುದು ತರ್ಕಗಳನ್ನು ಮೀರಿರುವ ಒಂದು ಅತಿ ಸತ್ಯ, ಮೆಟಾರಿಯಲ್. ಹಾಗಾದರೆ ಇಂತಹ ಸ್ಥಿತಿಯಲ್ಲಿ ಮಾಯೆಯ ನಿಜವಾದ ಪಾತ್ರವಾದರೂ ಏನು? ಪ್ರೊಫೆಸರ್ KBR ಅದಕ್ಕೂ ಒಂದು ಸೊಗಸಾದ ವಿವರಣೆ ನೀಡುತ್ತಾರೆ. ಅವರ ಪ್ರಕಾರ ಮಾಯೆ ಎನ್ನುವುದು ಬ್ರಹ್ಮನನ್ನು ಅಳೆಯುವ ಒಂದು ತಾರ್ಕಿಕ ಸಾಧನ. ಸಂಸ್ಕೃತದಲ್ಲಿ ಮೀಯತೆ ಅನೇನ ಇತಿ ಮಾಯಾ ಎಂಬ ಮಾತಿದೆ. ಅಂದರೆ ಯಾವುದರ ಮೂಲಕ ಅಳೆಯಲಾಗುತ್ತದೆಯೋ ಅದೇ ಮಾಯೆ. ನಾವು ಈ ಸಾಪೇಕ್ಷ ಜಗತ್ತಿನಲ್ಲಿ ಇರುವವರೆಗೂ ಮಾಯೆಯು ತನ್ನ ಮೊದಲನೆಯ ಶಕ್ತಿಯಾದ ಆವರಣ ಶಕ್ತಿಯ ಮೂಲಕ ನಾವು ಬ್ರಹ್ಮನನ್ನು ಅರಿಯದಂತೆ ತಡೆಯುತ್ತದೆ ಮತ್ತು ತನ್ನ ಎರಡನೇ ಶಕ್ತಿಯಾದ ವಿಕ್ಷೇಪ ಶಕ್ತಿಯ ಮೂಲಕ ಈ ಸೀಮಿತವಾದ ಕಣ್ಣಿಗೆ ಕಾಣುವ ಜಗತ್ತನ್ನು ಮತ್ತು ಈಶ್ವರನನ್ನು ಸೃಷ್ಟಿಸಿ ತೋರಿಸುತ್ತದೆ. ನಾವೆಲ್ಲರೂ ಜಗತ್ತನ್ನು ನೋಡುತ್ತಿರುವುದು ಮಾಯೆ ಎಂಬ ಕನ್ನಡಿಯ ಮೂಲಕವೇ. ಆದರೆ ಕೇಳುಗರೆ, ಬ್ರಹ್ಮನ್ ಎಂಬುದು ಕಣ್ಣಿಗೆ ಕಾಣುವ ವಸ್ತುವಲ್ಲ, ಅದು ಸ್ವಯಂ ಪ್ರಕಾಶವುಳ್ಳ ಬೆಳಕು. ಅದು ಇತರ ವಸ್ತುಗಳನ್ನು ನಮಗೆ ತೋರಿಸುತ್ತದೆಯೇ ಹೊರತು ಅದನ್ನು ತೋರಿಸಲು ಬೇರಾವ ಬೆಳಕಿನ ಅಗತ್ಯವೂ ಇಲ್ಲ. ಅದಕ್ಕೆ ಅದ್ವೈತ ವೇದಾಂತದ ಪ್ರಕಾರ ಬ್ರಹ್ಮನನ್ನು ನಮ್ಮ ಆಲೋಚನೆಗಳ ಮೂಲಕ ಅರಿಯಲು ಸಾಧ್ಯವೇ ಇಲ್ಲ. ಹಾಗಾದರೆ ಬ್ರಹ್ಮನನ್ನು ತಿಳಿಯುವುದು ಹೇಗೆ?
ಅದಕ್ಕಿರುವ ಒಂದೇ ದಾರಿ ಆಲೋಚನೆ ಮಾಡುವುದನ್ನು ನಿಲ್ಲಿಸಿ ನಾವೇ ಆ ಬ್ರಹ್ಮನ್ನಾಗಿ ಬದಲಾಗುವುದು. ತಿಳಿಯುವವನು ಮತ್ತು ತಿಳಿಯಲ್ಪಡುವ ವಸ್ತುವಿನ ನಡುವಿನ ಭೇದ ಅಳಿದಾಗ ಮಾತ್ರ ನಾವು ಮಾಯೆಯನ್ನು ದಾಟಿ ಆ ಪರಮ ಅಸ್ತಿತ್ವದ ಸಾಮ್ರಾಜ್ಯವನ್ನು ತಲುಪಲು ಸಾಧ್ಯ. ನಮ್ಮ ಬುದ್ಧಿಶಕ್ತಿ ಬ್ರಹ್ಮನನ್ನು ವಿವರಿಸಲು ಸೋತ ತಕ್ಷಣ ಆ ಬ್ರಹ್ಮನ್ ಇಲ್ಲ ಎಂದು ಅರ್ಥವಲ್ಲ. ಏಕೆಂದರೆ ಪ್ರತಿಯೊಂದು ನಿರಾಕರಣೆಯ ಹಿಂದೆಯೂ ಒಂದು ಸತ್ಯ ಇದ್ದೇ ಇರುತ್ತದೆ. ಈ ಜ್ಞಾನ ಮೀಮಾಂಸೆಯ ತತ್ವಗಳನ್ನು ಪ್ರೊಫೆಸರ್ KBR ಅವರು ಹೇಗೆ ಗುರುತಿಸಿದ್ದಾರೆ? ಜ್ಞಾನ ಮೀಮಾಂಸೆಯ ಮತ್ತು ಮೂಲ ತತ್ವಶಾಸ್ತ್ರದ ದೋಷಗಳು. ಕೇಳುಗರೆ, ಮಾಯೆ ಎಲ್ಲಿದೆ? ಅದು ಬ್ರಹ್ಮನನ್ನು ಹೇಗೆ ಆವರಿಸಿಕೊಳ್ಳುತ್ತದೆ? ಇಂತಹ ಪ್ರಶ್ನೆಗಳು ಬಂದಾಗ ನಮ್ಮ ಮನಸ್ಸಿನಲ್ಲಿ ಗೊಂದಲ ಮೂಡುವುದು ಸಹಜ. ಆದರೆ ಪ್ರೊಫೆಸರ್ KBR ಅವರು ಒಂದು ಅದ್ಭುತವಾದ ಸತ್ಯವನ್ನು ಇಲ್ಲಿ ಬಿಚ್ಚಿಡುತ್ತಾರೆ. ಅದೇನೆಂದರೆ, ಸಾಂಪ್ರದಾಯಿಕವಾಗಿ ಇಂತಹ ಪ್ರಶ್ನೆಗಳನ್ನು ಕೇಳುವುದೇ ಒಂದು ದೊಡ್ಡ ತಾರ್ಕಿಕ ತಪ್ಪು. ಅವರ ಪ್ರಕಾರ ಮಾಯೆಯನ್ನು ಅರ್ಥ ಮಾಡಿಕೊಳ್ಳುವಾಗ ನಾವು ಎರಡು ರೀತಿಯ ದೊಡ್ಡ ದೋಷಗಳನ್ನು ಮಾಡುತ್ತೇವೆ. ಒಂದು ಜ್ಞಾನಮೀಮಾಂಸೆಯ ದೋಷ, ಮತ್ತೊಂದು ಮೂಲತತ್ವಶಾಸ್ತ್ರದ ದೋಷ. ಬನ್ನಿ, ಇವೆರಡನ್ನೂ ನಮ್ಮ ದೈನಂದಿನ ಆಡುಮಾತಿನಲ್ಲಿ ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ. ಮೊದಲನೆಯದು ಜ್ಞಾನಮೀಮಾಂಸೆಯ ದೋಷ, ಎಪಿಸ್ಟಮಾಲಜಿಕಲ್ ಎರರ್. ನಾವು ಸಾಮಾನ್ಯವಾಗಿ ಮಾಯೆಯನ್ನು ಕತ್ತಲೆಗೆ ಮತ್ತು ಬ್ರಹ್ಮನನ್ನು ಶುದ್ಧ ಬೆಳಕಿಗೆ ಹೋಲಿಸುತ್ತೇವೆ. ಆದರೆ ಪ್ರೊಫೆಸರ್ KBR ವಾದಿಸುವಂತೆ ಇದು ಅತ್ಯಂತ ದೊಡ್ಡ ತಪ್ಪು ಗ್ರಹಿಕೆ. ಬ್ರಹ್ಮನ್ ಎಂಬುದು ನಮ್ಮ ಲೌಕಿಕ ಜಗತ್ತಿನ ಕಣ್ಣಿಗೆ ಕಾಣುವ ಬೆಳಕಲ್ಲ, ಮತ್ತು ಮಾಯೆ ಎಂಬುದು ನಾವು ನೋಡುವ ಕತ್ತಲೆಯಲ್ಲ. ಬ್ರಹ್ಮನ್ನ ವಿಷಯದಲ್ಲಿ ಚಿತ್ ಅಂದರೆ ಶುದ್ಧ ಪ್ರಜ್ಞೆ ಎಂದರ್ಥವೇ ಹೊರತು ನಮ್ಮ ಸಾಮಾನ್ಯ ಬುದ್ಧಿಯ ಆಲೋಚನೆಗಳಲ್ಲ. ಅದ್ವೈತದ ಪರಮಸ್ಥಿತಿಯಲ್ಲಿ ಸತ್ ಅಂದರೆ ಅಸ್ತಿತ್ವವೇ ಚಿತ್, ಚಿತ್ ಅಂದರೆ ಆನಂದ. ಇವು ಮೂರೂ ಬೇರೆ ಬೇರೆಯಲ್ಲ, ಮೂರರ ಮೊತ್ತವೂ ಅಲ್ಲ. ಅದು ಒಂದೇ ಆದ ಅವಿಭಾಜ್ಯ ಅನನ್ಯತೆ. ಲೌಕಿಕ ಜಗತ್ತಿನ ಕತ್ತಲೆ ಬೆಳಕನ್ನು ತಂದು ಆ ಪರಮಸತ್ಯಕ್ಕೆ ಹೋಲಿಸುವುದು ಭಾಷೆ ಮತ್ತು ತರ್ಕದ ದೋಷವಾಗುತ್ತದೆ. ಎರಡನೆಯದು ಮೂಲ ತತ್ವಶಾಸ್ತ್ರದ ದೋಷ, ಆಂಟೊಲಾಜಿಕಲ್ ಎರರ್. ಯಾವಾಗ ನಾವು ಜ್ಞಾನಮೀಮಾಂಸೆಯ ದೋಷವನ್ನು ಮಾಡುತ್ತೇವೆಯೋ ಅದರಿಂದಲೇ ಮೂಲತತ್ವಶಾಸ್ತ್ರದ ದೋಷವೂ ಹುಟ್ಟಿಕೊಳ್ಳುತ್ತದೆ. ಬ್ರಹ್ಮನಲ್ಲಿ ಯಾವುದೇ ದ್ವಂದ್ವಗಳು ಇಲ್ಲದಿರುವಾಗ ಮಾಯೆ ಎಂಬುದು ಬ್ರಹ್ಮನನ್ನು ನಿಜವಾಗಿಯೂ ಆವರಿಸಿ ಕಲುಷಿತಗೊಳಿಸುತ್ತದೆ ಎಂದು ಭಾವಿಸುವುದು ತಪ್ಪು. ಪ್ರೊಫೆಸರ್ KBR ಸ್ಪಷ್ಟವಾಗಿ ಹೇಳುತ್ತಾರೆ, ಮಾಯೆ ಎನ್ನುವುದು ಕೇವಲ ಒಂದು ತಾರ್ಕಿಕ ಸಾಧ್ಯತೆಯಾಗಿ ಬ್ರಹ್ಮನಲ್ಲಿ ಅಡಗಿದೆಯೇ ಹೊರತು ಅದಕ್ಕೆ ಯಾವುದೇ ಸ್ವತಂತ್ರ ಅಸ್ತಿತ್ವವಿಲ್ಲ. ಮಾಯೆಯು ಏನೇ ಕಣ್ಣುಕಟ್ಟು ಮಾಡಿದರೂ ಅದು ಕೇವಲ ವೈಚಾರಿಕ ಮತ್ತು ವ್ಯಾವಹಾರಿಕ ಮಟ್ಟಕ್ಕೆ ಸ್ಥೀಮಿತ. ಅದು ಬ್ರಹ್ಮನ್ ಎಂಬ ಮೂಲ ಪರಮಸತ್ಯದ ಅಸ್ತಿತ್ವವನ್ನು ಧೂಳೀಕರಿಸಲು ಅಥವಾ ಅದರ ಪವಿತ್ರತೆಯನ್ನು ಕೆಡಿಸಲು ಎಂದಿಗೂ ಸಾಧ್ಯವಿಲ್ಲ. ಮಾಯೆಯ ನಿಜವಾದ ಕೆಲಸವೇನಪ್ಪ ಅಂದರೆ ಬ್ರಹ್ಮನ್ ಅಲ್ಲದ್ದನ್ನು ಬ್ರಹ್ಮನ್ ಎಂದು ನಾವು ತಪ್ಪು ತಿಳಿಯದಂತೆ ತಡೆಯುವುದು. ಹೀಗೆ ಈ ಎರಡು ದೋಷಗಳನ್ನು ಬದಿಗಿಟ್ಟು ನೋಡಿದಾಗ ಮಾತ್ರ ಮಾಯೆ ಮತ್ತು ಬ್ರಹ್ಮನ ನಿಜವಾದ ತಾದಾತ್ಮ್ಯ ನಮಗೆ ಅರ್ಥವಾಗುತ್ತದೆ. ಹಾಗಾದರೆ ಈ ಎಲ್ಲ ವಿವರಣೆಗಳ ಕೊನೆಯಲ್ಲಿ ಮೂಡಿಬರುವ ಅದ್ವೈತದ ನಿಜವಾದ ಸ್ವರೂಪ ಏನು? ಅತೀಂದ್ರಿಯವಾದವಾಗಿ ಮಿಸ್ಟಿಸಿಸಮ್ ಅದ್ವೈತ. ಶ್ರೋತೃಗಳೇ, ಪ್ರೊಫೆಸರ್ KB ರಾಮಕೃಷ್ಣರಾವ್ ಅವರು ಮಾಯೆ ಮತ್ತು ಬ್ರಹ್ಮನ್ ಕುರಿತು ನೀಡಿದ ಈ ಎಲ್ಲ ಅದ್ಭುತ ತಾರ್ಕಿಕ ವಿವರಣೆಗಳು ನಮ್ಮನ್ನು ಕೊನೆಯಲ್ಲಿ ಒಂದು ಪರಮೋಚ್ಚ ಸತ್ಯದ ಕಡೆಗೆ ಕರೆದೊಯ್ಯುತ್ತವೆ. ಅವರು ತಮ್ಮ ಸಂಶೋಧನಾ ಗ್ರಂಥದ ಕೊನೆಯಲ್ಲಿ ಅದ್ವೈತವನ್ನು ಕೇವಲ ಒಂದು ಶುಷ್ಕ ತತ್ವಶಾಸ್ತ್ರದ ಪದ್ಧತಿ ಅಥವಾ ಕೇವಲ ವಾದವಿವಾದ ಮಾಡುವ ಚೌಕಟ್ಟಾಗಿ ನೋಡುವುದಿಲ್ಲ. ಬದಲಿಗೆ ಅದ್ವೈತವನ್ನು ಒಂದು ಅಪೂರ್ವ ರಹಸ್ಯವಾದ ಅಥವಾ ಉನ್ನತ ಆಧ್ಯಾತ್ಮಿಕ ಅನುಭೂತಿ, ಮಿಸ್ಟಿಸಿಸಮ್ ಎಂದು ವ್ಯಾಖ್ಯಾನಿಸುತ್ತಾರೆ. ಹೌದು ಶ್ರೋತೃಗಳೇ, ಜಗತ್ತಿನ ಹತ್ತಾರು ಮಹಾನ್ ಚಿಂತಕರು ಕೂಡ ಪ್ರೊಫೆಸರ್ KBR ಅವರ ಈ ಕ್ರಾಂತಿಕಾರಿ ತೀರ್ಮಾನವನ್ನು ಮುಕ್ತ ಕಂಠದಿಂದ ಬೆಂಬಲಿಸಿದ್ದಾರೆ. SK ಅರುಣ್ಮೂರ್ತಿ ಅವರು ಹೇಳುವಂತೆ, ಆದಿಶಂಕರಾಚಾರ್ಯರಿಗೆ ತಮ್ಮ ಅದ್ವೈತ ದರ್ಶನವನ್ನು ಒಂದು ಜಟಿಲವಾದ ತತ್ವಶಾಸ್ತ್ರದ ಸಿಸ್ಟಮ್ ಆಗಿ ಮಂಡಿಸಲು ಆಸಕ್ತಿಯೇ ಇರಲಿಲ್ಲ. ಅವರ ಉದ್ದೇಶವಿದ್ದದ್ದು ಒಂದೇ, ಆಧ್ಯಾರೋಪ ಅಪವಾದ ಎಂಬ ಬೋಧನಾ ಪದ್ಧತಿಯ ಮೂಲಕ ಪ್ರತಿಯೊಬ್ಬ ಮಾನವನಿಗೂ ಅಹಂ ಬ್ರಹ್ಮಾಸ್ಮಿ ಅಂದರೆ ನಾನೇ ಆ ಪರಬ್ರಹ್ಮ ಎಂಬ ಸಾಕ್ಷಾತ್ಕಾರವನ್ನು ಉಂಟು ಮಾಡುವುದು. ಇನ್ನು ಸ್ವಾಮಿ ಭಜನಾನಂದ ಅವರು ವಿವರಿಸುವಂತೆ,
ತತ್ವಶಾಸ್ತ್ರವಾಗಿ ಅದ್ವೈತ ಎಂಬುದು ಕೇವಲ ಒಂದು ಬೌದ್ಧಿಕ ಚೌಕಟ್ಟಷ್ಟೇ. ಆದರೆ ಉಪನಿಷತ್ತುಗಳ ನಿಜವಾದ ತಿರುಳು ಇರುವುದು ಅನುಭವವಾಗಿ ಅದ್ವೈತದಲ್ಲಿ. ಆ ಪರಮ ಸ್ಥಿತಿಯಲ್ಲಿ ಜೀವ ಮತ್ತು ದೇವರ ನಡುವಿನ ಭೇದ ಸಂಪೂರ್ಣವಾಗಿ ಕರಗಿ ಹೋಗುತ್ತದೆ. ಖ್ಯಾತ ಚಿಂತಕ ಆನಂದ ಕುಮಾರಸ್ವಾಮಿ ಅವರು ಸ್ಪಷ್ಟಪಡಿಸುವಂತೆ, ವೇದಾಂತವು ಇಂದಿನ ಪಾಶ್ಚಾತ್ಯ ಶೈಲಿಯ ಮುಚ್ಚಿದ ತಾರ್ಕಿಕ ಪದ್ಧತಿ ಅಲ್ಲ. ಅದು ಜಾಗತಿಕ ಸಾಧ್ಯತೆಗಳನ್ನು ಒಳಗೊಂಡ ನಿರಂತರ ತತ್ವಶಾಸ್ತ್ರ, ಫಿಲಾಸಫಿಯಾ ಪೆರನ್ನಿಸ್. ಆಧುನಿಕ ತತ್ವಶಾಸ್ತ್ರದಲ್ಲಿ ಒಂದು ವಸ್ತು ಹೌದು ಅಥವಾ ಅಲ್ಲ ಎಂದಷ್ಟೇ ಇರುತ್ತದೆ. ಆದರೆ ವೇದಾಂತದಲ್ಲಿ ಎಲ್ಲವೂ ನಮ್ಮ ದೃಷ್ಟಿಕೋನದ ಮೇಲೆ ನಿರ್ಧಾರವಾಗುತ್ತದೆ. ಕೊನೆಯಲ್ಲಿ ಫ್ರಿಡ್ಜಾಫ್ ಶೂನ್ ಅವರು ಹೇಳುವಂತೆ, ಸಾಮಾನ್ಯ ತತ್ವಶಾಸ್ತ್ರವು ಸಂಶಯದಿಂದ ಆರಂಭವಾಗಿ ಅದನ್ನು ಬಗೆಹರಿಸಲು ಹೆಣಗಾಡುತ್ತದೆ. ಆದರೆ ಮೂಲ ತತ್ವಶಾಸ್ತ್ರದ ಸತ್ಯಗಳು ಸಂಕೇತಗಳ ಮೂಲಕ ನಮ್ಮೊಳಗೇ ಸುಪ್ತವಾಗಿರುವ ಶಾಶ್ವತವಾಗಿರುವ ಜ್ಞಾನವನ್ನು ಜಾಗೃತಗೊಳಿಸುತ್ತವೆ. ಹಾಗಾಗಿ ಕೇಳುಗರೆ, ಅದ್ವೈತ ಎಂದರೆ ಪುಸ್ತಕ ಓದಿ ತಿಳಿಯುವ ಜ್ಞಾನವಲ್ಲ. ಅದು ತನ್ನನ್ನು ತಾನು ಕರಗಿಸಿಕೊಂಡು ಆ ಪರಮ ಸತ್ಯದಲ್ಲಿ ಒಂದಾಗುವ ದಿವ್ಯ ಅನುಭೂತಿ. ಪ್ರೊಫೆಸರ್ ಕೆ.ಬಿ. ರಾಮಕೃಷ್ಣರಾವ್ ಅವರು ಈ ಮಹೋನ್ನತ ಸಂಶೋಧನೆಯ ಮಾಯೆಯ ಗಂಟನ್ನು ಸಡಿಲಗೊಳಿಸಿ ನಮ್ಮನ್ನು ಆ ಸಚ್ಚಿದಾನಂದದ ಹಾದಿಯಲ್ಲಿ ಮುನ್ನಡೆಸುತ್ತದೆ. ಕೇಳುಗರೆ, ಪ್ರೊಫೆಸರ್ ಕೆ.ಬಿ.ಆರ್. ಅವರ ಈ ವಿಶ್ಲೇಷಣೆ ನಮಗೆ ಅದ್ವೈತವನ್ನು ನೋಡಲು ಒಂದು ಹೊಸ ದೃಷ್ಟಿಕೋನವನ್ನು ನೀಡುತ್ತದೆ. ಮಾಯೆ ಎನ್ನುವುದು ಪರಬ್ರಹ್ಮನನ್ನು ಮರೆಮಾಚುವ ಕೇವಲ ಕತ್ತಲೆಯಲ್ಲ. ಅದು ನಮ್ಮ ಆಲೋಚನೆಗಳಿಗೆ ಸಿಗುವ ಒಂದು ತಾರ್ಕಿಕ ಸಾಧ್ಯತೆಯಷ್ಟೇ. ಬ್ರಹ್ಮನ್ ಎಂಬ ಪರಮಸತ್ಯವು ಕೇವಲ ಮಾತು, ತರ್ಕ ಅಥವಾ ಜ್ಞಾನಮೀಮಾಂಸೆಗೆ ನಿಲುಕುವಂಥದ್ದಲ್ಲ, ಏಕೆಂದರೆ ಅದು ಸಚ್ಚಿದಾನಂದ ಸ್ವರೂಪ. ಪ್ರೊಫೆಸರ್ ಕೆ.ಬಿ.ಆರ್. ಅವರು ತಮ್ಮ ಕೃತಿಯ ಕೊನೆಯಲ್ಲಿ ಒಂದು ಮಾರ್ಮಿಕ ಸತ್ಯವನ್ನು ನಮಗೆ ನೆನಪಿಸುತ್ತಾರೆ. ಅದ್ವೈತ ಎನ್ನುವುದು ಕೇವಲ ವಾದ ವಿವಾದ ಮಾಡುವ ಶುಷ್ಕ ತತ್ವಶಾಸ್ತ್ರದ ಪದ್ಧತಿಯಲ್ಲ. ಅದು ಭೇದ ಭಾವಗಳನ್ನೆಲ್ಲ ಕರಗಿಸಿ ತಾನು ಆ ಪರಬ್ರಹ್ಮನದೇ ಒಂದು ಭಾಗ ಎಂದು ಕಂಡುಕೊಳ್ಳುವ ಉನ್ನತ ಆಧ್ಯಾತ್ಮಿಕ ಅನುಭೂತಿ ಅಥವಾ ರಹಸ್ಯವಾದ ಅತೀಂದ್ರಿಯವಾದ ಮಿಸ್ಟಿಸಿಸಮ್. ಆನಂದ ಕುಮಾರಸ್ವಾಮಿ ಅಥವಾ ಫ್ರಿಡ್ಜಾಫ್ ಶೂನ್ ಅವರಂತಹ ಜಾಗತಿಕ ಚಿಂತಕರು ಹೇಳುವಂತೆ, ಇದು ನಮ್ಮೊಳಗೇ ಸುಪ್ತವಾಗಿರುವ ಶಾಶ್ವತ ಜ್ಞಾನವನ್ನು ಜಾಗೃತಗೊಳಿಸುವ ಕಲೆ. ತಿಳಿಯುವವನು ಮತ್ತು ತಿಳಿಯಲ್ಪಡುವ ವಸ್ತುವಿನ ನಡುವಿನ ವ್ಯತ್ಯಾಸ ಅಳಿದಾಗ ಮಾತ್ರ ನಾವು ನಿಜವಾದ ಶಾಂತಿಯನ್ನು ಅನುಭವಿಸಲು ಸಾಧ್ಯ. ಒಟ್ಟಾರೆಯಾಗಿ ಕೆ.ಬಿ. ರಾಮಕೃಷ್ಣರಾವ್ ಅವರ ಸಂಶೋಧನೆಯು ಮಾಯೆಯ ಸಮಸ್ಯೆಗೆ ಮೂಲ ತತ್ವಶಾಸ್ತ್ರದ ಅಡಿಯಲ್ಲಿ ಅತ್ಯಂತ ಯಶಸ್ವಿ ತಾರ್ಕಿಕ ಸಮರ್ಥನೆಯನ್ನು ನೀಡುತ್ತದೆ ಮತ್ತು ಅದ್ವೈತವನ್ನು ಉನ್ನತ ಆಧ್ಯಾತ್ಮಿಕ ಅನುಭೂತಿಯಾಗಿ ಅನಾವರಣಗೊಳಿಸುತ್ತದೆ. ನಮಸ್ಕಾರ.